ಒಂದಷ್ಟು ಗಾಸಿಪ್ಗಳಾಗಿರಬಹುದು ಅಥವಾ ಒಂದಷ್ಟು ಊಹಾಪೋಹಗಳಾಗಿರಬಹುದು ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಳಿಮಯ್ಯ ಚಂದನ್ ಅವರು ಈ ಸಿನಿಮಾದಲ್ಲಿ ಡೆವಿಲ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾಗಿತ್ತು. ಬಟ್ ಅದ್ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಚಂದು ಅವರು ಅದಕ್ಕೆ ಒಂದು ಪೂರ್ಣ ವಿರಾಮವನ್ನ ಹಾಕಿದ್ದಾರೆ. ಏನಂತ ಅಂತಂದ್ರೆ ಈ ಪುಟ್ಟು ಪಾತ್ರವನ್ನ ನಾನು ಒಪ್ಪಿಗೆ ಮಾಡ್ಲಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ನಾನೇ ಎಕ್ಸಿಟ್ ಆದೆ ಅಲ್ಲಿಂದ. ನಾನು ಬೇರೆ ಸಿನಿಮಾಗಳಿಗೆ ಹೀರೋ ಆಗಿ ನಟನೆಯನ್ನ ಮಾಡ್ತೀನಿ. ಇನ್ನೇನ್ ಸ್ವಲ್ಪ ದಿನ ಇದೆ, ಪ್ರಚಾರಗಳೆಲ್ಲ ಶುರುವಾಗಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ತಿಂಗಳು ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಸಿನಿಮಾ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲ್ ಪಾಲಾಗಿದ್ದಾರೆ. ಸಿನಿಮಾದ ಪ್ರಮೋಷನ್ ಆಗಿರಬಹುದು, ಒಂದಷ್ಟು ಕೆಲಸಗಳಾಗಿರಬಹುದು, ನಿರ್ಮಾಪಕರಾಗಿರಬಹುದು, ವಿಜಯಲಕ್ಷ್ಮಿ ಅವರಾಗಿರಬಹುದು, ಇವರೇ ನೋಡ್ಕೊಳ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಒಂದಷ್ಟು ಗಾಸಿಪ್ಗಳಾಗಿರಬಹುದು ಅಥವಾ ಒಂದಷ್ಟು ಊಹಾಪೋಹಗಳಾಗಿರಬಹುದು ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ. ಬಟ್ ಅದ್ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಳಿಮಯ್ಯ ಚಂದನ್ ಅವರು ಈ ಸಿನಿಮಾದಲ್ಲಿ ಡೆವಿಲ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾಗಿತ್ತು. ಆದ್ರೆ ಯಾಕೆ ಆಕ್ಟ್ ಮಾಡಿಲ್ಲ ಅವರು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಒಂದಷ್ಟು ಜನ ನೀವು ಶೇರ್ ಮಾಡ್ಕೋಬೇಕಾಗಿತ್ತು, ಸ್ಕ್ರೀನ್ ಶೇರ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೇಳ್ತಿದ್ದಾರೆ. ಬಟ್ ಚಂದು ಅವರು ಅದಕ್ಕೆ ಒಂದು ಪೂರ್ಣ ವಿರಾಮವನ್ನ ಹಾಕಿದ್ದಾರೆ. ಏನಂತ ಅಂತಂದ್ರೆ ನನಗೆ ಶೇರ್ ಮಾಡ್ಕೊಬೋದಾಗಿತ್ತು ಸ್ಕ್ರೀನ್ನ, ಬಟ್ ನನಗೆ ಅದರಲ್ಲಿ ಒಂದು ಪುಟ್ಟು ಪಾತ್ರ ಸಿಕ್ಕಿತ್ತು. ಡೆವಿಲ್ ಸಿನಿಮಾದಲ್ಲಿ ಒಂದು ಪುಟ್ಟು ಪಾತ್ರ, ನಾನು ಆ ಪಾತ್ರಕ್ಕೆ ಸೂಟ್ ಆಗೋದಕ್ಕಿಂತ ಹೆಚ್ಚಾಗಿ ಯುವ ಅಂತನ್ನೋರು ಸೂಟ್ ಆಗ್ತಿದ್ರು. ಸೊ ಹಾಗಾಗಿ ನಾನು ಆ ಸಿನಿಮಾವನ್ನು ಕೈ ಬಿಟ್ಟೆ, ನಾನು ಆ್ಯಕ್ಟ್ ಮಾಡಲಿಲ್ಲ. ನಾನು ಬೇರೆ ಸಿನಿಮಾಗೆ ಹೀರೋ ನಾಯಕ ನಟನಾಗಿ ಮಾಡ್ತಿದ್ದೀನಿ. ಹಾಗಾಗಿ ನಾನು ಈ ಪುಟ್ಟು ಪಾತ್ರವನ್ನು ನಾನು ಒಪ್ಪಿಗೆ ಮಾಡಲಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ನಾನೇ ಎಕ್ಸಿಟ್ ಆದೆ ಅಲ್ಲಿಂದ. ನಾನು ಬೇರೆ ಸಿನಿಮಾಗಳಿಗೆ ಹೀರೋ ಆಗಿ ನಟನೆಯನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟನ್ನು ಕೊಟ್ಟು ಪೂರ್ಣ ವಿರಾಮವನ್ನು ಹಾಕಿದ್ದಾರೆ. ಆದರೆ ಒಂದಷ್ಟು ಜನ ಫ್ಯಾನ್ಸ್, ಡಿ ಬಾಸ್ ಅಭಿಮಾನಿಗಳಾಗಿರಬಹುದು, ಡೆವಿಲ್ ಸಿನಿಮಾ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅವರಾಗಿರ್ಬಹುದು, ಒಂದಷ್ಟು ಜನ ಏನಂತ ಕಮೆಂಟ್ ಮಾಡ್ತಿದ್ದಾರೆ ಅಂದರೆ, ನೀವು ಈ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೊಳ್ಬೇಕಾಗಿತ್ತು. ಒಂದಷ್ಟು ದಿಗ್ಗಜ ನಾಯಕರಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್, ಯಶ್ ಸರ್, ಹಾಗೆ ಇನ್ನೊಂದಷ್ಟು ಜನ ಇದ್ದಾರೆ ದೊಡ್ಡ ದೊಡ್ಡ ಕಲಾವಿದರು ಅಂತ ಹೇಳ್ಬಿಟ್ಟು. ಅವರು ಆ ಸ್ಕ್ರೀನಲ್ಲಿ ಒಂದ್ಸಲ ನಾನು ಆ ಕಡೆಯಿಂದ ಈ ಕಡೆಗೆ ಪಾಸ್ ಆಗಿಬಿಟ್ರೆ ಸಾಕು, ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರೆ ಸಾಕು, ನಾನು ನಾಳೆಯಿಂದ ಶೈನ್ ಆಗ್ಬಿಡ್ತೀನಿ, ನಾನು ಹಿಟ್ ಆಗ್ಬಿಡ್ತೀನಿ ಅಂತ ಅನ್ಕೊಳ್ತಾರೆ ಎಲ್ರು. ಅಂಥದ್ರಲ್ಲಿ ನೀವು ಈ ಥರ ಹೇಳಿದ್ದೀರಲ್ವಾ, ದರ್ಶನ್ ಸರ್ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡ್ಕೊಬೇಕಾಗಿತ್ತು, ನಿಮಗೆ ಸಿಕ್ಕಿರೋ ಅವಕಾಶವನ್ನು ನೀವು ಕಳ್ಕೊಂಡ್ರಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಫ್ಯಾನ್ಸ್ ಅಭಿಮಾನಿಗಳು ಬೇಕಾಬಿಟ್ಟಿಯಾಗಿ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಬಟ್ ಅವರ ಒಪಿನಿಯನ್ ಏನಾಗಿತ್ತು ಅಂದರೆ, ನನಗೆ ಈ ಪುಟ್ಟು ಪಾತ್ರಕ್ಕಿಂತ ಯಾವುದೋ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ನಟಿಸೋದೇ ತುಂಬ ಮುಖ್ಯ ಅನ್ನೋದು ಚಂದು ಅವರ ಆನ್ಸರ್ ಆಗಿತ್ತು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿರ್ಮಾಪಕರಿಗೆ ಮೊನ್ನೆ ಒಂದು ಪ್ರಶ್ನೆನೂ ಕೇಳಿರ್ತಾರೆ, ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ನಮ್ಮ ಸ್ಪೀಡ್ ಪ್ಲಸ್ ಅಲ್ಲೇ. ಯಾರಾದರೂ ಸಿನಿಮಾದಲ್ಲಿ ಅಂದರೆ ಯಾರಾದರೂ ಇಂಡಸ್ಟ್ರಿಯಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರಾ ಅಂತ ಹೇಳ್ಬಿಟ್ಟು. ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಮೇ ಬಿ ನಾನು ಕೇಳಿದ್ದಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸೆಲೆಬ್ರಿಟೀಸ್ ಯಾರಾದರೂ ನನಗೆ ಸಪೋರ್ಟ್ ಮಾಡಿರೋರೇನೋ, ಅಂದರೆ ಈ ಸಿನಿಮಾ ಪ್ರಮೋಷನ್ಗೆ ನಾನು ಯಾರೂ ಕೇಳಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಈ ಸಿನಿಮಾ ರಂಗದಲ್ಲಿ ಯಾರೂ ಅಷ್ಟು ಪರಿಚಯ ಇಲ್ಲ ಅಂತ ಹೇಳ್ಬಿಟ್ಟು ನಿರ್ಮಾಪಕರು ಕೂಡ ಹೇಳಿದ್ದಾರೆ. ಚಂದು ಅವ್ರಿಗೆ ನನ್ನ ಒಪಿನಿಯನ್ ಏನಂತಂದರೆ, ಈ ಥರ ದೊಡ್ಡ ದಿಗ್ಗಜರ ನಾಯಕರಾಗಿರಬಹುದು ಅಥವಾ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ, ಎಕ್ಸಾಂಪಲ್ ಈ ಮೊನ್ನೆ ಒಂದು ತಿಂಗಳ ಹಿಂದೆ ಕಾಂತಾರ ಸಿನಿಮಾ ರಿಲೀಸ್ ಆಯಿತು. ಲಿಟ್ರಲಿ ಅಲ್ಲಿರುವಂತಹ ಎಲ್ಲ ಕಲಾವಿದರು ಅವರ ಮೂಮೆಂಟ್ಸಿಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡು ಅಲ್ಲಿಂದ ವಿಡಿಯೋ ಥಿಯೇಟ್ರಲ್ಲಿ ಆಗಿರಬಹುದು ಅಥವಾ ಫೋನಲ್ಲಿ ಆಗಿರ್ಬೋದು ಎಲ್ಲ ರೆಕಾರ್ಡ್ ಮಾಡಿಕೊಂಡು ಇನ್ಸ್ಟಾಗ್ರಾಮಿಗಾಗಿರ್ಬೋದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡನ್ನು ಮಾಡಿದ್ದಾರೆ. ಯಾಕಂದರೆ ಅಷ್ಟು ದೊಡ್ಡ ಸಿನಿಮಾ, ಅಷ್ಟು ದೊಡ್ಡ ಬಜೆಟ್ ಸಿನಿಮಾ, ಅಷ್ಟು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿದ್ದೀವಿ ಅಂತ ನಾವು ತೋರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಕಾಂತಾರ ಸಿನಿಮಾದಲ್ಲಿ ಆ್ಯಕ್ಚುಲಿ ಅಲ್ಲಿ ಕಾಂತಾರ ಸಿನಿಮಾ ಕಂಪ್ಲೀಟಾಗಿ ಒಂದು ಸ್ವಲ್ಪ ಮಬ್ಬು, ಅಂದರೆ ಈ KGF ನೋಡ್ದಂಗೆ ಆಗುತ್ತೆ, ಜಾಸ್ತಿ ಜನ ಈ ಥರ ಒಂದು ಇಟ್ಕೊಂಡು ಸಿನಿಮಾ ಮಾಡಿರುವಂಥದ್ದು. ಅಂಥದ್ದನ್ನೇ ಕೂಡ ರೆಕಾರ್ಡ್ ಮಾಡ್ಕೊಂಬಂದು ಅಪ್ಲೋಡ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಒಂದಷ್ಟು ಜನ ದರ್ಶನ್ ಅಭಿಮಾನಿಗಳು ಈ ರೀತಿಯಾಗಿ ಕಮೆಂಟ್ ಮಾಡಿದ್ದಾರೆ, ನೀವು ಮಾಡಬೇಕಾಗಿತ್ತು, ದರ್ಶನ್ ಸರ್ ಜೊತೆ ಮಾಡಬೇಕಾಗಿತ್ತು, ನೀವು ಆ್ಯಕ್ಟ್ ಮಾಡಬೇಕಾಗಿತ್ತು, ಸ್ಕ್ರೀನ್ ಶೇರ್ ಮಾಡ್ಕೊಳ್ಬೇಕಾಗಿತ್ತು, ನಿಮಗೆ ಸಿಕ್ಕಿದ್ದು ಒಂದು ದೊಡ್ಡ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ದಾರೆ. ಅಂದರೆ ಮತ್ತು ಅವ್ರು ಏನಂತಂದರೆ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ಮೂವ್ ಆಗಿದ್ರು. ಆ್ಯಕ್ಚುಲಿ ಸಡನ್ನಾಗಿ ಅವರು ಆ ಸಿನಿಮಾದಿಂದ ಆಚೆ ಬಂದಿದ್ದು ಸಡನ್ನಾಗಿ.
ಆಗಿ, ಏನು ಮುಂಚೆನೇ ಪ್ರೀ ಪ್ಲಾನ್ ಏನಿರಲಿಲ್ಲ, ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕಾಗಿತ್ತು ಅನ್ನೋದು ಫಿಕ್ಸ್ ಆಗಿತ್ತು. ಆದರೆ ದಿಢೀರ್ ಅಂತ ಹೇಳ್ಬಿಟ್ಟು ಆ ಸಿನಿಮಾದಿಂದ ಆಚೆ ಬಂದರು. ಅದೇ ರೀಸನ್ ಕೇಳಿದ್ದಕ್ಕೆ ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನೇನು ಸ್ವಲ್ಪ ದಿನ ಇದೆ, ಪ್ರಚಾರಗಳೆಲ್ಲ ಶುರುವಾಗಿದೆ. ಬಟ್ ದರ್ಶನ್ ಸರ್ ಇಲ್ಲ, ಅದನ್ನು ಕೂಡ ಕೇಳಿದ್ದಾರೆ ಪ್ರೆಸ್ ಮೀಟಲ್ಲಿ. ದರ್ಶನ್ ಅವರು ಇಲ್ಲ ಅಲ್ಲ, ಈಗ ಆಚೆ ಅವರು ಜೈಲಲ್ಲಿದ್ದಾರೆ, ಯಾವ ರೀತಿಯಾಗಿ ನಡೀತಾ ಇದೆ ಪ್ರಚಾರ ಎಲ್ಲ ಅಂತ. ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವರಿಲ್ಲ. ಬಟ್ ಅಭಿಮಾನಿಗಳಾಗಿರ್ಬಹುದು, ವಿಜಯಲಕ್ಷ್ಮಿ ಅವರಾಗಿರ್ಬಹುದು, ಒಂದಷ್ಟು ಜನ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದ್ದೀವಿ, ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರು. ಹಾಗೆ ಡೆವಿಲ್ ಸಿನಿಮಾದಲ್ಲಿ ಇವ್ರು ಮಾಡಬೇಕಾಗಿದ್ದಂತಹ ಪಾತ್ರ ಯುವರಾಜ್ ಅಂತನ್ನವರು ನಿಭಾಯಿಸಿದ್ದಾರೆ. 11ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಏನಾಗಿದೆ, ಹೆಂಗೆ ಬಂದಿದೆ ಸಿನಿಮಾನ ನೋಡೇ ಹೇಳಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.